ಎಲ್ರಿಗೂ ನಮಸ್ಕಾರ. ನಮ್ಮ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಶೇಷ ನಿಮ್ಮ ಫೇವ್ರೇಟು, ನನ್ನ ಫೇವ್ರೇಟು ಟೊಮೆಟೊ ಉಪ್ಪಿಟ್ಟಿನ ರೆಸಿಪಿ. ತುಂಬಾ ಸಿಂಪಲ್ಲಾಗಿ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿ ತೋರಿಸಿದ್ದೀನಿ. ಇದನ್ನು ಟೊಮೆಟೊ ಖಾರ ಬಾತ್ ಅಂತ ಕರೆದ್ರೂ ಕೂಡ ತಪ್ಪಾಗೋದಿಲ್ಲ. ಈರುಳ್ಳಿನ ಕೂಡ ಉಪಯೋಗ ಮಾಡ್ತಾ ಇಲ್ಲ. ಅಷ್ಟು ಸಿಂಪಲ್ಲಾಗಿದೆ, ಆದರೂ ಕೂಡ ರುಚಿಯಾಗಿರುತ್ತೆ. ಟ್ರೈ ಮಾಡಿ ನೋಡಿ ಒಂದು ಸಲ. ಮೊದಲನೇ ಸ್ಟೆಪ್ಪಲ್ಲಿ ಬಾಣಲೆ ಇಟ್ಕೊಂಡಿದ್ದೀನಿ. ಉಪ್ಪಿಟ್ಟು ರವೆ 1 ಗ್ಲಾಸಷ್ಟು ಅಥವಾ ಸುಮಾರು ಒಂದು 1/4 kg ಹೇಳಿರೋ ಕ್ವಾಂಟಿಟಿಯಲ್ಲಿ ಮಾಡಿಕೊಂಡ್ರೆ ಸುಮಾರು ಒಂದು 3 ಜನಕ್ಕೆ ಸಾಕಾಗುತ್ತೆ. 1ರಿಂದ 2 ಚಮಚದಷ್ಟು ಎಣ್ಣೆ. ಸ್ವಲ್ಪ ಎಣ್ಣೆ ಹಾಕಿ ರವೆನ ಹುರ್ಕೊಳ್ಳೋದ್ರಿಂದ ಉಪ್ಪಿಟ್ಟು ಮೃದುವಾಗಿ ಬರುತ್ತೆ, ಚೆನ್ನಾಗಿ ಬರುತ್ತೆ. ಗ್ಯಾಸ್ ಸ್ಟವ್ನ ಲೋ ಫ್ಲೇಮ್ನಲ್ಲಿ ಇಟ್ಕೋಬೇಕು. ಇವಾಗ ಸುಮಾರು ಒಂದು 5 ನಿಮಿಷ ಆದರೂ ರವೆನ ಚೆನ್ನಾಗಿ ಹುರ್ಕೋಬೇಕು, ನಿಧಾನವಾಗಿ ಹುರ್ಕೋಬೇಕು, ತಾಳ್ಮೆಯಿಂದ ಹುರ್ಕೋಬೇಕು. ಹೈ ಫ್ಲೇಮ್ ಇಟ್ಕೊಂಡ್ರೆ ಏನಾಗೋಗುತ್ತೆ ಅಂದರೆ ರವೆ ಏನೋ ಕಪ್ಪಾಗೋಗುತ್ತೆ, ಆದರೆ ಟೇಸ್ಟು ಕೆಟ್ಟೋಗುತ್ತೆ. ಅದಕ್ಕೋಸ್ಕರ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ರವೆನ ಹುರಿಬೇಕು. ರವೆನ ಹುರ್ಕೊಳ್ಳೋವಾಗೇ ಪಕ್ಕ ಸ್ಟವಲ್ಲಿ ಸುಮಾರು ಒಂದು 3ರಿಂದ 3.5 ಗ್ಲಾಸಷ್ಟು ನೀರನ್ನ ಕಾಯಕ್ಕಿಡಬೇಕು. ಈಗ ರವೆ ಹುರಿದಿದ್ದಾಗಿದೆ, ಸುವಾಸನೆ ಬರ್ತಾಯಿದೆ, ಸ್ವಲ್ಪ ಬಣ್ಣ ಚೇಂಜ್ ಆಗಿದೆ, ಉದುರುದ್ರಾಗಾಗಿದೆ, ಬಿಡಿಯಾಗಾಗಿದೆ. ಬೇರೆ ಬಟ್ಲಲ್ಲಿ ತೆಗೆದಿಡ್ತಾ ಇದ್ದೀನಿ. ಸುಮಾರು ಒಂದು 5 ನಿಮಿಷ ಹುರಿದಿದ್ದೆ. ಗ್ಯಾಸ್ ಸ್ಟವ್ನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಮತ್ತೊಮ್ಮೆ ಬಾಣಲೆ ಇಟ್ಕೊಂಡಿದ್ದೀನಿ. ರವೆನ ಹುರ್ಕೊಂಡಿದ್ನಲ್ಲ, ಅದೇ ಬಾಣಲೆನ ಉಪಯೋಗ ಮಾಡ್ತಾಯಿದ್ದೀನಿ. 2ರಿಂದ 3 ಚಮಚದಷ್ಟು ಎಣ್ಣೆ, ತುಪ್ಪ 2 ಚಮಚದಷ್ಟು. ಎಣ್ಣೆ ಮತ್ತು ತುಪ್ಪ ಎರಡೂ ಉಪಯೋಗ ಮಾಡೋದ್ರಿಂದ ಉಪ್ಪಿಟ್ಟು ಚೆನ್ನಾಗಿ ಬರುತ್ತೆ. ಒಂದು ಸಲ ಈ ಪ್ರಪೋರ್ಷನ್ನ ಉಪಯೋಗ ಮಾಡಿ ನೋಡಿ, ಟ್ರೈ ಮಾಡಿ ನೋಡಿ. ಸಣ್ಣ ಚಮಚದಲ್ಲಿ 1 ಚಮಚದಷ್ಟು ಸಾಸಿವೆ, ಹಸಿಮೆಣಸಿನ್ಕಾಯಿ ಮತ್ತು ಕರಿಬೇವಿನ ಸೊಪ್ಪು, ಉದ್ದಿನಬೇಳೆ, ಕಡಲೆಬೇಳೆ ಎರಡೂ ದೊಡ್ಡ ಚಮಚದಲ್ಲಿ ತಲಾ 1 ಚಮಚದಷ್ಟು. ಉದ್ದಿನಬೇಳೆ, ಕಡಲೆಬೇಳೆ ಕೆಂಪಾಗಲಿ. ಈಗ ಉದ್ದಿನಬೇಳೆ, ಕಡಲೆಬೇಳೆ ಕೆಂಪಾಗಿದೆ. ಹಸಿ ಬಟಾಣಿ ಸುಮಾರು ಒಂದು 1/4 kg ಬಟಾಣಿನ ಉಪಯೋಗ ಮಾಡಿದ್ದೆ. ಬಿಡಿಸ್ಕೊಳ್ಳೋಕೆ ಮುಂಚೆ 1/4 kg ಸಿಪ್ಪೆ ಸಹಿತವಾಗಿ 1/4 kg ಇತ್ತು. ಬಿಡಿಸ್ಕೊಂಡ್ಮೇಲೆ ಸುಮಾರು ಒಂದು 100 ಗ್ರಾಮ್ಸ್ ಇರಬೇಕು. ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ 2 ದೊಡ್ಡ ಟೊಮೆಟೊ ಚೆನ್ನಾಗಿ ಹಣ್ಣಾಗಿದ್ದರೆ ಒಳ್ಳೆಯದು. ನಾಟಿ ಟೊಮೆಟೊ ಆದರೂ ಕೂಡ ಪರವಾಗಿಲ್ಲ. ಅರಿಶಿನ ಸ್ವಲ್ಪ. ಈಗ ಕಲಿಸ್ಕೊಂಡು ಟೊಮೆಟೊ ಮತ್ತು ಹಸಿ ಬಟಾಣಿ ಮೆತ್ತಗಾಗೋವರೆಗೂ ಬೇಯಿಸ್ಕೋಬೇಕು. ಮುಚ್ಚಿಟ್ರೆ ಬೇಗ ಆಗೋಗುತ್ತೆ. ಈಗ ಟೊಮೆಟೊ ಮತ್ತು ಹಸಿ ಬಟಾಣಿ ಚೆನ್ನಾಗಿ ಬೆಂದಿದೆ, ಮೆತ್ತಗಾಗಿದೆ. ಸ್ವಲ್ಪ ಬ್ಯಾಡಗಿ ಅಚ್ಕಾರದ ಪುಡಿ. ಇದೇನು ಖಾರ ಜಾಸ್ತಿ ಇರಲ್ಲ, ಇದನ್ನು ಹಾಕ್ಕೊಳ್ಳೋದ್ರಿಂದ ಬಣ್ಣ ಚೆನ್ನಾಗಿ ಬರುತ್ತೆ. ಅಚ್ಕಾರದ ಪುಡಿ ಹಾಕ್ಕೊಂಡ್ಮೇಲೆ ಒಂದು 10 ಸೆಕೆಂಡ್ ಬಿಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ. ಇದು ಚೆನ್ನಾಗಿ ಕಾಯಿಸ್ಕೊಂಡಿರೋ ನೀರು ಸುಮಾರು 3ರಿಂದ 3.5 ಗ್ಲಾಸಷ್ಟು. 1 ಗ್ಲಾಸಷ್ಟು ರವೆನ ಉಪಯೋಗ ಮಾಡಿದ್ದೆ. ರುಚಿಗೆ ತಕ್ಕಷ್ಟು ಉಪ್ಪು. ಇದಕ್ಕೆ ನಾನು ಲಿಂಬೆ ಹುಳಿನ ಉಪಯೋಗ ಮಾಡ್ತಾಯಿಲ್ಲ, ಯಾಕೆ ಅಂದರೆ ಟೊಮೆಟೊನ ಜಾಸ್ತಿ ಕ್ವಾಂಟಿಟಿಯಲ್ಲಿ ಹಾಕ್ಕೊಂಡೆ, ಅದಕ್ಕೋಸ್ಕರ. ತಕ್ಷಣವೇ ರವೆನ ಸೇರಿಸ್ಕೊಬೋದು. ನೀರು ಚೆನ್ನಾಗಿ ಕುದೀತಾ ಇದೆ. ಸ್ವಲ್ಪ ರವೆನ ಹಾಕ್ಕೊಳ್ತಾ ಹೋಗಿ. ಫಸ್ಟ್ ಟೈಮ್ ಮಾಡೋರಿದ್ರೆ ರವೆನ ಚೆನ್ನಾಗಿ ಹುರ್ಕೊಂಡ್ರೆ ಗಂಟೆ ಏನಾಗಲ್ಲ. ಈಗ ಗ್ಯಾಸ್ ಸ್ಟವ್ನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಮುಚ್ಚಳ ಮುಚ್ಚಿ 1-2 ನಿಮಿಷ ಬೇಯಿಸ್ಕೋಬೇಕು. 2 ನಿಮಿಷ ಆದಮೇಲೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು, ಇಷ್ಟ ಇದ್ದರೆ ತೆಂಗಿನ ತುರಿನ ಕೂಡ ಉಪಯೋಗ ಮಾಡ್ಬೋದು. ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡ್ಮೇಲೆ ಮುಚ್ಚಳ ಮುಚ್ಚಿ ಒಂದು 5 ನಿಮಿಷ ಹಾಗೆ ಬಿಡಿ, ಉಪ್ಪಿಟ್ಟು ಕರೆಕ್ಟಾಗಿ ಸೆಟ್ ಆಗಲಿ. ಈಗ ರುಚಿಕರವಾಗಿರೋ ಅಂಥ ಟೊಮೆಟೊ ಉಪ್ಪಿಟ್ಟು ಅಥವಾ ಟೊಮೆಟೊ ಖಾರ ಬಾತ್ ರೆಡಿಯಾಗಿದೆ. ಸಖತ್ ಟೇಸ್ಟಿಯಾಗಿರುತ್ತೆ, ಸ್ವಲ್ಪ ಡಿಫ್ರೆಂಟಾಗಿ ಕೂಡ ಇದೆ. ಈರುಳ್ಳಿನ ಕೂಡ ಉಪಯೋಗ ಮಾಡಿಲ್ಲ. ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.